ಶಿಫ್ಟ್ ಡಿಸೈರ್ ಟೈಮಿಂಗ್ ಓಕೆನಾ. ಒಂದು 2 ಅದಾದ್ರ ಮೇಲೆ ಇಂಜಿನ್ ಬ್ಯಾಕ್ ಸೈಡ್ ಓಕೆನಾ. ಇಂಜಿನ್ ಬ್ಯಾಕ್ ಸೈಡಲ್ಲಿ ಒಂದು ಲಾಕ್ ಅಂತ ಕೊಟ್ಟಿರ್ತಾರೆ ಕ್ಯಾಮ್ ಹತ್ರ. ಓಕೆ, ಆ ಕ್ಯಾಮ್ ಹತ್ರ ಒಂದು ಲಾಕ್ ಮಾಡಬೇಕು. ಪರವಾಗಿಲ್ಲ, ಎದುರುಗಡೆ ಲಾಕ್ ಮಾಡಿದ್ರಲ್ಲ ಅದು ಸಾಕು ಓಕೆನಾ. ಆ ಎದುರುಗಡೆ ಲಾಕ್ ಮಾಡಿದಾಗ ಇದು ನಿಮಗೆ 00 ಅಂತಲೇ ಬರಬೇಕು ಅಲ್ಲಿ ನೋಡಿ. ಓಕೆ ಅಷ್ಟೇ. 3 ಶಿಫ್ಟ್ ಡಿಸೈರ್ ಟೈಮಿಂಗ್ ತುಂಬ ಈಸಿ. ಓಕೆ, ಇಂಜಿನಲ್ಲಿ ಏನಂದರೆ ನೀವು ಟೈಮಿಂಗ್ ಇಟ್ಟಾಗ 10 ಸಲ ಚೆಕ್ ಮಾಡಿ ನೋಡಿದರೂ ಸಾಕಾಗಲ್ಲ. ಯಾಕಂದರೆ ಇಂಜಿನಲ್ಲಿ ಒಂದು ಚೂರು ಟೈಮಿಂಗ್ ಮಿಸ್ ಆಯ್ತಂದರೆ ನಿಮ್ಮ ಎಲ್ಲ ಶಾಫ್ಟು, ಕ್ರ್ಯಾಂಪ್ ಶಾಫ್ಟು, ನಿಮಗೆ ಪಿಸ್ಟನ್ ಎಲ್ಲ ಸೀಸ್ ಆಗಿಬಿಡುತ್ತೆ. ಅದಕ್ಕೆ ಟೈಮಿಂಗ್ ಇಟ್ಟಾಗ ಇದೇ ಥರದಲ್ಲಿ ಒಂದು ರ್ಯಾಚಿಟ್ ತಗೊಳ್ಳಿ. ಇದೇ ಥರ ಒಂದು 10ರಿಂದ 11 ಸಲ ರೌಂಡಿಂಗ್ ತಿರ್ಸಿ ಸ್ಮೂತಲ್ಲಿ ತಿರುಗಬೇಕು. ಸ್ಮೂತ್ ಅಂದರೆ ಸ್ಮೂತಲ್ಲಿ ತಿರುಗಬೇಕು ಓಕೆನಾ. ನೋಡಿ ಸೌಂಡ್ ಬರ್ತಿದೆ ನೋಡಿ, ಏರ್ ಈ ಥರ ಬರಬೇಕು ಓಕೆನಾ. ಆ ಥರ ತಿರ್ಸಿದಾಗ ಅದು ಏನಾಗುತ್ತೆ ಅಂದರೆ ಸ್ಮೂತಲ್ಲಿ ತಿರುಗಬೇಕು. ಎಲ್ಲೂ ನಿಮಗೆ ಸ್ಟ್ರಕ್ ಆಗೋದಾಗಲಿ ಅದು ಏನೂ ಇರೋಕ್ಕಾಗ ಇತ್ತಂದರೆ ನಿಮಗೆ ಅದು ಎಲ್ಲೋ ಟೈಮಿಂಗಲ್ಲಿ ರಾಂಗ್ ಇದೆ ಅಂತ ಅರ್ಥ ಓಕೆನಾ. ಇಷ್ಟೇ ಟೈಮಿಂಗು, ಇದ್ರ ಮೇಲೆ ಏನೂ ಇಲ್ಲ ಟೈಮಿಂಗು. ಇದು ಹಾಕಿದ ಮೇಲೆ ಬಿಲ್ಕುಲ್ 00. ಆಮೇಲೆ ಮತ್ತೊಂದು ಏನಂದರೆ ಎಲ್ಲ ಡೀಸೆಲ್ ವೆಹಿಕಲ್ಲು ಇರೋದು ಒಂದೇ ಇದು. 1 ಲಕ್ಷ ಆದಾಗ ಟೈಮಿಂಗ್ ಚೇನು ಫುಲ್ ಅಸೆಂಬ್ಲಿ ಚೇಂಜ್ ಮಾಡಿಸಿ ಓಕೆನಾ. ಟೈಮಿಂಗ್ ಎಲ್ಲದು ಫುಲ್ ಅಸೆಂಬ್ಲಿಯನ್ನು ಚೇಂಜ್ ಮಾಡಿಸಿ ಓಕೆ.